ಪ್ರೀತಿಯ ವೀಕ್ಷಕರಿಗೆ ಕನ್ನಡ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ದಿನ ನಾವು ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಚಪಾತಿಗೆ ಇದು ಸೂಪರ್ ಕಾಂಬಿನೇಷನ್ನು. ಮೊದಲು ಒಂದು ಸ್ವಲ್ಪ ಅಂದರೆ ಒಂದು 1/4 kg ಅಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕಾದಿದ್ದಾದ್ಮೇಲೆ ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಗೋರಿಕಾಯಿನ ಅದನ್ನ ಹಾಕೊಳ್ತಾ ಇದ್ದೀನಿ. ಗೋರಿಕಾಯಿನ ಹಾಕೊಂಡು ಆ ಗೋರಿಕಾಯಿ ಎಷ್ಟು ಬೇಯೋಷ್ಟು ಮಾತ್ರ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು 2 ರಿಂದ 3 ವಿಷಲ್ಲು ಕೂಗಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ. ಅದು ಕೂಗೋ ಅಷ್ಟರಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗೆ ಎಲ್ಲ ಥರ ತರಕಾರಿನೂ ಕೊಡಬೇಕು. ನನ್ನ ಮಗನಿಗೆ ಚಪಾತಿಗೆ ಈ ಗೋರಿಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಆಗಾಗ ಮಾಡ್ಕೊಡ್ತಾ ಇರ್ತೀನಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿನ. ನಂತರ ಸ್ಟವ್ ಆಫ್ ಮಾಡಿಕೊಂಡು ಕಡಲೆ ಬೀಜ ಆರಾಕ್ಬಿಟ್ಟು, ಆರಿದ್ದಾದ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ದೊಡ್ಡ ಬಿಡಿಸಿದ್ದೀನಿ. ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿಕೊಂಡು ಅದೇ ಕುಕ್ಕರಲ್ಲಿ 2 ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಗ್ಗರಣೆಗೆ 2 ರಿಂದ 3 ಒಣಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರೋದು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈರುಳ್ಳಿ ಬೇಯೋಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಗೋರಿಕಾಯಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಈರುಳ್ಳಿ ಬೇಯೋಷ್ಟು ಮಾತ್ರ ಉಪ್ಪು ಹಾಕ್ಕೊಂಡೆ. ನಂತರ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಗೋರಿಕಾಯಿನ, ನೀರೆಲ್ಲ ಬಸಿಟ್ಕೊಂಡಿರೋ ಗೋರಿಕಾಯಿನ ಫ್ರೈಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದಕ್ಕೆ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಪ್ಲೈನ್ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ಈ ಗೋರಿಕಾಯಿ ಪಲ್ಯ ಆಗಿರ್ಬೋದು, ಚಿಕ್ಕಡಿಕಾಯಿ ಪಲ್ಯ ಆಗಿರ್ಬೋದು, ಈ ಕಡಲೆ ಬೀಜ ಪುಡಿ ಹಾಕಿದ್ರೇ ಆ ಪಲ್ಯಕ್ಕೆ ಟೇಸ್ಟ್ ಬರೋದು. ಹಾಗಾಗಿ ಈಗ ನಾನೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಚಪಾತಿಗೆ ಈ ಪಲ್ಯ ಸೂಪರ್ ಕಾಂಬಿನೇಷನ್ನು. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ಈ ಪಲ್ಯನ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.